ಮನಸ್ಸು, ಮನಸ್ಥಿತಿ, ದೇಹಸ್ಥಿತಿ ಏನು ಸರಿ ಇಲ್ಲ. ಬೇಬಿದು ಮೂಮೆಂಟ್ಸ್ ಆಗತ್ತಲ್ಲ ಒಳಗಡೆ, ಅವಾಗೆಲ್ಲ ಇದೆಲ್ಲ ವರ್ತ್ ಅಂತ ಅನ್ಸುತ್ತೆ. ನಮ್ಮನೆಯಲ್ಲಿ ಇದ್ದಾರಲ್ಲಪ್ಪ ಚಿಲ್ಟಾರಿಗಳು ಯಾರು ಅಷ್ಟು ಇಷ್ಟಪಡಲಿಲ್ಲ. ಎರಡು ಕೈಯು ಫುಲ್ಲು ಸ್ವೆಲ್ಲಿಂಗ್ ಬಂದಿದೆ ನನಗೆ. ಹೋಗುತ್ತೆ ನಿನ್ಗಿಂತ ಪುನಃ ಎಲ್ಲನೂ ಫಸ್ಟಿಂದ ಹೇಳ್ಬೇಕಾ? ನಾನು ಟೆಸ್ಟ್ ಮಾಡಿಸ್ದೆ, ಒಂಚೂರು ಜಾಸ್ತಿ ಆಗಿದೆ BP. ಇದು ಯೂಸ್ಲೆಸ್ ಪ್ರಾಡಕ್ಟ್ಗಳನ್ನೆಲ್ಲ ಆರ್ಡ್ರ್ ಮಾಡ್ಕೊಂತೀಯಾ ಅಂತ. ಹಾಗಾದ್ರೆ ಕೆಟ್ಟೋಳ ಅಂದರೆ ಅವ್ರಿಗೆ ಇಲ್ಲಿಗಲ್ ಅಂದರೆ ಲೈಸೆನ್ಸ್ ಇರಲ್ವ ಅವ್ರಿಗೆ ಸೇಲ್ ಮಾಡೋಕ್ಕೆ. ಅದು ಇನ್ನೊಂದಿದೆ, ಸ್ಟಾರ್ಟಿಂಗಲ್ಲಿ ತರ್ಸ್ಕೊಂಡಿದ್ದು ಮೈಕು ಅಲ್ಲಿಟ್ಟಿದ್ದೀನಿ. ಊಟ ಆರ್ಡ್ರ್ ಮಾಡಿದ್ದೀವಿ ನಂದನಯಿಂದ. ಹಂಗೆ ಮಾಡ್ಬೋದಲ್ಲ. ಪ್ರಾಡಕ್ಟ್ ತಗೊಂಡ್ರು ಗೊತ್ತಲ್ಲ ಕಾಸ್ಟ್. ನೀವು ಒಂದೇ ಫುಲ್ ಬಾಡಿ ಒಂದೇ ಐಟಮ್ ಆಗಬೇಕು. ಒಂದು ಬಾಡಿನ 3-4 ಐಟಮ್ ಆಗಬೇಕು. ಹಂಗೆ ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಟೈಮ್ ಇವಾಗ ಆಗಿದೆ 1 ಗಂಟೆ. ನೆನ್ನೆ ಎಟಗೈನ್ ಬ್ರೇಕ್ ತಗೊಂಡಿದ್ದೆ, ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವಾಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಪಾರ್ಟಿ ವೆನ್ಯೂಗೆ. ಅಲ್ಲಿ ಫುಡ್ ಟೇಸ್ಟಿಂಗ್ ತೊಗೊಳ್ಳೋಣ ಇವತ್ತು ಅಂತ. ಸೊ ಮನು ರೆಡಿ ಆಗ್ತಾ ಇದ್ದಾರೆ ಒಳಗಡೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮೈಂಡೆಲ್ಲ ಫುಲ್ಲು ಒಂಥರ ಬ್ಲಾಕ್ ಆದಂಗೆ ಅನಿಸ್ತಾ ಇದೆ. ಯಾಕೋ ಮನಸ್ಸು, ಮನಸ್ಥಿತಿ, ದೇಹಸ್ಥಿತಿ ಏನು ಸರಿ ಇಲ್ಲ. ಬಟ್ ಆದರೂ ಕೆಲವೊಂದು ಕೆಲಸಗಳನ್ನ ಮಾಡಲೇಬೇಕಲ್ಲ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ನನಗಂತೂ ಮನಸ್ಸೇ ಇಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕೆ. ಮನೇಲಿ ಇದ್ದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಮಲ್ಕೊಂಡಿದ್ರೆ ಸಾಕು ಅಂತ. ಏನಕ್ಕೂ ಇಂಟ್ರೆಸ್ಟ್ ಇಲ್ಲ. ಮೂಡಂತೂ ಮೊದಲೇ ಇಲ್ಲ. ಯಾಕೋ ನೆನ್ನೆಯಿಂದ ಸರಿ ಇಲ್ಲ ಸ್ವಲ್ಪ ಮೂಡು ಎಲ್ಲ. ಬಟ್ ಇವತ್ತು ಕಮಿಟ್ ಆಗಿಬಿಟ್ಟಿದ್ವಿ ಬರ್ತೀವಿ ಅಂತ. ಮತ್ತು ಇವತ್ತು ಹೋಗಿಲ್ಲ ಅಂದರೆ ಇನ್ನು ಟೈಮು ಇಲ್ಲ ನಮಗೆ ಹೋಗೋದಕ್ಕೆ. ಅದಕ್ಕೆ ಆತ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ನೇನು ಶಾರ್ಟ್ಲಿ ಬಂದೇ ಬಿಡ್ತು ಫಂಕ್ಷನ್ನು. ತುಂಬ ಟೈಮು ಇಲ್ಲ. ಅರೇಂಜ್ಮೆಂಟ್ಸು ಕೆಲವೊಂದು ಪೆಂಡಿಂಗ್ ಉಳ್ಕೊಂಡಿದೆ, ಸ್ವಲ್ಪ ಅರ್ಲಿ ಮಾಡ್ಕೊಳ್ಳೋ ಅಂಥದ್ದು. ಇವತ್ತಂತೂ ಏನು ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ನಾಳೆ ನಾಡಿದ್ದು ಇನ್ನೊಂದು 3 ಡೇಸ್ ಒಳಗಡೆ ಅದನ್ನೆಲ್ಲ ಮುಗಿಸ್ಕೋಬೇಕು. ಇನ್ನು ಬಾಕಿದೆಲ್ಲ ಫಂಕ್ಷನ್ ಹಿಂದಿನ ದಿನ ಏನು ಮಾಡ್ಕೊಳ್ಳೋ ಅರೇಂಜ್ಮೆಂಟ್ಸ್ ಇರುತ್ತೆ ಅದಿರುತ್ತೆ. ಅದಕ್ಕೆ ಪರವಾಗಿಲ್ಲ, ನಮ್ಮ ಅಕ್ಕಂದಿರು ಎಲ್ಲ ಸೇರ್ಕೊಂತಾರಲ್ಲ, ಎಲ್ಲ ಸೇರ್ಕೊಂಡು ಒಂದೊಂದೇ ಮಾಡ್ಕೊಳ್ಳೋದು. ಈಗ ಮನು ಬಂದ ತಕ್ಷಣ ಹೊರಡಬೇಕು ವೆನ್ಯೂಗೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೂಡಿಲ್ಲ ಇವತ್ತು. ಆದ್ರೂ ಅಂತ ಮಾಡಿದೆ. ಹಿಂಗೆ ಆದರೆ ಆಗಲ್ಲ, ನಾನೇ ಚಿಯರ್ ಅಪ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಚಲೋ ಹೋಗ್ಬಿಟ್ಟು ಬರೋಣ, ನೋಡೋಣ ಫುಡ್ ಹೆಂಗಿರುತ್ತೆ ಅಂತ. ಸೊ ಈಗ ಹೆಂಗಿದ್ರು ಅಲ್ಲೇ ಕಮಿಟ್ ಆಗಬೇಕು ನಾವು. ಯಾಕೆಂದರೆ ಟೈಮ್ ಇಲ್ಲ ನಮ್ಮ ಹತ್ರ. ಬೇರೆ ಕೇಟರರ್ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ನಾವು ಡೇಟ್ಸ್ ಎಲ್ಲ ತೊಗೊಂಡು ಎಲ್ಲ. ಬಟ್ ನಾವು ಕೇಳ್ಪಟ್ಟಿರೋ ಪ್ರಕಾರ ಇಲ್ಲಿ ಫುಡ್ಡು ತುಂಬ ಚೆನ್ನಾಗಿದೆ. ನಾವೀಗ ಏನು ವೆನ್ಯೂ ತೊಗೊಂಡಿದ್ದೀವಲ್ಲ, ಆ ವೆನ್ಯೂ ಅವ್ರದ್ದು ಫುಡ್ಡು ಚೆನ್ನಾಗಿದೆ ಅಂತ. ಬಟ್ ಸ್ಟಿಲ್ ಅದು ಫಾರ್ಮಾಲಿಟಿಗೆ ಅವರು ಇಲ್ಲ ಟೇಸ್ಟಿಂಗ್ ತೊಗೊಳ್ಳಿ ಒಂದು ಸರಿ ಅಂತ ಹೇಳ್ತಾಯಿದ್ರು. ಓಕೆ ಅಂದ್ಬಿಟ್ಟು ಇವತ್ತು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅವರೇ ಹೇಳಿದರು, ಇವತ್ತು ಡೇಟ್ ಕೊಟ್ಟಿದ್ರು, ಕಮಿಟ್ ಆಗಿದ್ವಿ 3-4 ಡೇಸ್ ಬ್ಯಾಕೇನೆ. ಸೊ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ. ಕೈಯೆಲ್ಲ ನೋಡಿ ನಂದು ಫುಲ್ಲು ರೆಡ್ ಆಗೋಗ್ಬಿಟ್ಟಿದೆ. ಚುಮ ಅಂತ ಇರತ್ತಾ. ಈಗ ತಲೆ ಸ್ನಾನ ಮಾಡ್ತಾಯಿದ್ರೆ ಕೂದಲು ತಿಕ್ತಾಯಿದ್ರೆ ನನಗೆ ಶಾಂಪೂ ಹಾಕಿ ಅದು ಏನು ಮಾಡ್ತಾಯಿದ್ದೀನಿ, ಎಲ್ಲಿ ಇದು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂದೊಂದ್ಸರಿ ಸೆನ್ಸೇ ಆಗಲ್ವೇನೋ ಅನ್ನೋಂಗೆ ಫೀಲ್ ಆಗೋಗ್ಬಿಡುತ್ತೆ. ಏನು ಇನ್ನೊಂದು ಸ್ವಲ್ಪ ದಿನ ಅಲ್ವಾ, ಎಂಜಾಯ್ ಮಾಡ್ತಾಯಿದ್ದೀನಿ. ಬಟ್ ಯಾವಾಗ ಬೇಬಿದು ಮೂಮೆಂಟ್ಸ್ ಆಗತ್ತಲ್ಲ ಒಳಗಡೆ, ಅವಾಗೆಲ್ಲ ಇದೆಲ್ಲ ವರ್ತ್ ಅಂತ ಅನಿಸುತ್ತೆ. ಈ ಪೇಯ್ನು, ಇರಿಟೇಷನ್ನು, ಅನ್ಕಂಫರ್ಟಬಲ್ಲು ಇದೆಲ್ಲ ವರ್ತ್ ಫೇಸಿಂಗ್ ಅನಿಸುತ್ತೆ. ಫುಡ್ ಟೇಸ್ಟಿಂಗ್ ಬಂದಿದ್ದೀವಿ. ಇವತ್ತು ಒಂದು ಫಂಕ್ಷನ್ ಆಗ್ತಾಯಿದೆ ಇಲ್ಲಿ. ಚೆನ್ನಾಗಿದೆಯಾ? ಯಾವುದು? ನಾವು ಅದೇ ಹೇಳಿರೋದು, ಎಣ್ಗಾಯಿ, ಅದು ಬೆಂಡಿ ಫ್ರೈ. ಚೆನ್ನಾಯ್ತಾ? ಈಗ ನಾವು ಹೇಳಿರೋದೇನು ಗೊತ್ತಾ, ಇದು ಹೇಳಿದ್ದೀವಿ. ಇದು ನಾವು ಇದು ಚಪಾತಿ, ಇದು ಫುಲ್ಕ. ಬಟ್ ನಾವು ಏನದು ಜೋಳದ್ದು ಹೇಳಿದ್ದೀವಿ. ಇದು ಎಣ್ಗಾಯಿ ಪಲ್ಯ, ಕ್ಯಾರೆಟ್ ಬೀನ್ಸ್ ಪಲ್ಯ ಹೇಳಿದ್ದೀವಿ. ನಾನು ಫಸ್ಟು ದಮ್ ರೂಟ್ ಹಾಕ್ಸಿದೆ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಮಾಡಿದ್ದು ನಾವು ಬೇರೆ ಏನೋ ಸ್ವೀಟ್ ಹಾಕ್ಸಿದ್ದೀವಿ. ಇದೇ ದಮ್ ರೂಟು. ಸೊ ನಾವು ಒಂದು 18-19 ಐಟಮ್ಸಾ? ನಾವು 19 ಐಟಮ್ಸ್ ಹೇಳಿರೋದು. ನಾವು ಚೆನ್ನಾಗಿ ಬೆಳೆದು ಬ್ರೇಕ್ಫಾಸ್ಟ್ ತಿಂದಿದ್ವಲ್ಲ, ಅದಕ್ಕೇ ಸಿಂಪಲಾಗಿ ತರಿಸ್ಕೊಂಡಿದ್ವಿ. ಭಯ್ಯ ಸಾಂಬಾರು, ಹಾಂ, ರಸಮ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡಷ್ಟೇ, ರೈಸ್ ಬೇಡ. ಹಾಂ, ನೋ ಸರ್, ವಿ ಹ್ಯಾಡ್ ಹೆವಿ ಬ್ರೇಕ್ಫಾಸ್ಟ್.
ಫುಡ್ ಟೇಸ್ಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಫುಡ್ ನಿಜವಾಗ್ಲೂ ಮಾತ್ರ ಸಖತ್ತಾಗಿತ್ತು. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿನ್ನ ಚೆನ್ನಾಗಿತ್ತು. ಅದರಲ್ಲೂ ಫುಲ್ ಹೊಟ್ಟೆ ತಿನ್ಕೊಂಡು ಹೋಗಿನೂ ಟೇಸ್ಟ್ ಸಿಕ್ತು ಫುಡ್ಡು. ಅಂದರೆ ಇನ್ನು ಹಶುಕೊಂಡು ಊಟ ಮಾಡೋರಂತೂ ಸಖತ್ತಿರತ್ತೆ ಟೇಸ್ಟು. ಹೆಂಗನ್ನಿಸ್ತಪ್ಪ ಫುಡ್ಡು? ಓಕೆ, ಚೆನ್ನಾಗಿದೆ. ಓಕೆನಾ? ಓಕೆನಾ? ಚೆನ್ನಾಗಿತ್ತಾ? ಅಷ್ಟೇ, ಇನ್ನೇನಿಲ್ಲ, ಚೆನ್ನಾಗಿತ್ತು. ಅದರಲ್ಲಿ ಒಂದೆರಡು ಐಟಮ್ನ ನಾವು ಚೇಂಜ್ ಮಾಡೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ಅದು ಸ್ವಲ್ಪ ಮನೇಲೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ನೋಡೋಣ. ಸಂಜೆಗಿನ್ನೂ ಟೈಮ್ ಇದೆ ನಮಗೆ. ಸದ್ಯಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಮಲ್ಕೊಳ್ಳೋಕ್ಕೆ. ಫುಲ್ ಟಯರ್ಡ್ ಫೀಲ್ ಆಗ್ತಾಯಿದೆ ನನಗೆ. ಹಾಗಾಗಿ ಜೋರು ಫ್ಯಾನ್ ಹಾಕ್ಕೊಂಡು 1 hour ಮಲಗಿಬಿಡ್ಬೇಕು ಇವಾಗ. ಹಾಯ್, ನಮಸ್ಕಾರ ಎಲ್ರಿಗೂ. ಇದು ನೆಕ್ಸ್ಟ್ ಡೇ. ಏನು ಆಗ್ತಿದೆ ನನ್ನ ಜೊತೆ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ನೆನ್ನೆ ಅಲ್ಲಿ ಹೋಗಿ ಬಂದ್ವಾ ವೆನ್ಯೂಗೆ, ಫುಡ್ ಟೇಸ್ಟಿಂಗಿಗೆ ಬಂದಿದ್ದೆ ಆಯಿತು. ಆಮೇಲೆ ಡೆಕೋರೇಷನ್ನವ್ರು ಬಂದರು. ಅದು ಲಾಸ್ಟ್ ಟೈಮ್ ಡಿಸೈಡ್ ಮಾಡಿದ್ದು ಡೆಕೋರೇಷನ್ ಯಾಕೋ ನಮ್ಮ ಮನೆಯಲ್ಲಿ ಇದ್ದಾರಲ್ಲಪ್ಪ ಚಿಲ್ಟಾರಿಗಳು ಯಾರೂ ಅಷ್ಟು ಇಷ್ಟಪಡಲಿಲ್ಲ. ಏನು ನಿಂದು ಟೇಸ್ಟ್ ಹಿಂಗಿದೆ, ಚೆನ್ನಾಗಿಲ್ಲ ಅಂತ. ಆ್ಯಂಡ್ ಮನುಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂತೆ. ಅದು ಆ ಮೂಮೆಂಟಲ್ಲಿ ಗೊತ್ತಾಗಿಲ್ಲ ಮಂಜು. ಆಮೇಲೆ ಕೂತ್ಕೊಂಡು ನೋಡಿದ್ರೆ ನನಗೂ ಯಾಕೋ ಅದಷ್ಟು ಇಷ್ಟ ಆಗ್ತಾಯಿಲ್ಲ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅದು ಚೇಂಜ್ ಮಾಡೋಣ ಅಂದ್ಕೊಂಡು ಹೇಳಿದ್ವಿ ಅವ್ರಿಗೆ. ನೆನ್ನೆ ಬಂದಿದ್ದರು. ಪುನಃ ಡಿಸ್ಕಷನ್ ಎಲ್ಲ ಮಾಡಿ ಅವ್ರುಗಳಿಗೂ ಒಂದು ಫೋಟೋ ಕಳಿಸಿ ಅವ್ರುಗಳ್ದು ಅಪ್ರೂವಲ್ಲೆಲ್ಲ ತೊಗೊಂಡು ಅದೆಲ್ಲ ಮುಗಿಸ್ಕೊಂಡ್ವಿ. ಸೊ ಅದರಲ್ಲಿ ಬ್ಯುಸಿಯಾಗೋದೆ. ಅದೆಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನನಗೆ ಆ ಮೀಟಿಂಗಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಆಗ್ತಿರ್ಲಿಲ್ಲ. ನೆನ್ನೆ ಫುಡ್ ಟೇಸ್ಟಿಂಗಿಗೂ ಫೋರ್ಸ್ಫುಲಿ ನಾನು ಪುಷ್ ಮಾಡ್ಕೊಂಡು ಹೋಗಿದ್ದು. ಅಷ್ಟು ಹಿಂಸೆ ಆಗ್ತಾಯಿದೆ. ಸ್ಪೆಷಲಿ ನೆನ್ನೆಯಿಂದ ಜಾಸ್ತಿ ಈ ಕೈ ಗೊತ್ತಿಲ್ಲ, ಲೆಫ್ಟ್ ಹ್ಯಾಂಡು ಸಿಕ್ಕಾಬಿಟ್ಟೆ ಪೇನ್ ಆಗೋಗಿದೆ. ನಿಮ್ಗೆ ನೋಡ್ಬೋದು, 2 ಕೈಯು ಫುಲ್ಲು ಸ್ವೆಲ್ಲಿಂಗ್ ಬಂದಿದೆ ನನಗೆ. ಎಷ್ಟೆಷ್ಟು ದಪ್ಪ ಆಗಿದ್ದಾವೆ. ಫೇಸು, ಕೈ, ಕಾಲು ಎಲ್ಲ ಫುಲ್ಲು ಸ್ವೆಲ್ಲಿಂಗ್ ನನಗೆ. ಬಟ್ ಕಾಲೆಲ್ಲ ಏನು ಪೇಯ್ನ್ ಇಲ್ಲ. ಲೆಫ್ಟ್ ಹ್ಯಾಂಡು ಸಿಕ್ಕಾಬಟ್ಟೆ ಪೇಯ್ನ್ ಆಗಿದೆ. ಸ್ಪೆಷಲಿ ನೆನ್ನೆಯಿಂದ ಜಾಸ್ತಿ ಆಗೋಗಿದೆ. ಮಿಡ್ ನೈಟಲ್ಲಂತೂ ನಾನು ಎದ್ದು ಕೂತ್ಕೊಬಿಟ್ಟೆ. ಆಗಲೇ ಇಲ್ಲ ನನಗೆ. ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಕೈ ಲಿಫ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಫುಲ್ ಅಳು ಬರ್ತಾಯಿದೆ ನನಗೆ. ನನಗೆ ಮನಗೂ ನಿದ್ದೆ ಕೊಟ್ಟಿಲ್ಲ ರಾತ್ರಿ. ಅವರು ಬಂದು ಸುಮಾರು ಹೊತ್ತು ಕೂತ್ಕೊಂಡು ಒಲಿನಿ ಎಲ್ಲ ತಿಕ್ಕಿ ಚೂರು ಮಸಾಜ್ ಎಲ್ಲ ಮಾಡಿ ಇದು ಮಾಡಿದ್ರೂ ನನಗೆ ಮಲ್ಗೋಕ್ಕೆ ಆಗ್ತಾಯಿಲ್ಲ. ಈಗನೂ ಅಷ್ಟೇ, ಮಲ್ಕೊಂಡು ರೆಸ್ಟ್ ಮಾಡಬೇಕು ಅನಿಸ್ತೈತೆ. ಬಟ್ ಹೋಗಿ ಮಲ್ಕೊಂಡ್ರೆ ಕೈ ನೋವು ಜಾಸ್ತಿ ಆಗ್ತಾಯಿದೆ ನನಗೆ. ರೈಟಿಗೆ ಮಲ್ಕೊಂಡ್ರೂ ಜಾಸ್ತಿ ಆಗುತ್ತೆ, ಲೆಫ್ಟಿಗೆ ಮಲ್ಕೊಂಡ್ರೂ ಜಾಸ್ತಿ ಆಗುತ್ತೆ. ಹಿಂಸೆ ಆಗೋಗಿದೆ. ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮಲ್ಗೋಕ್ಕೂ ಆಗ್ತಾಯಿಲ್ಲ. ಈ ಥರ ಪರಿಸ್ಥಿತಿ ಆಗೋಗಿದೆ. ಇಷ್ಟು ದಿನ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟೆ. ಹೆಂಗಪ್ಪ ಇವಾಗ ಡೆಲಿವರಿ ತನಕ ಇದು ಹೆಂಗಪ್ಪ ತಡ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ಆಗ್ತಾಯಿದೆ ನನಗೆ. ನಿಜವಾಗ್ಲೂ ಮನು ನನಗಿನ್ನ ಜಾಸ್ತಿ ಟೆನ್ಷನ್ ತಾತವ್ರೆ. ಹೆಂಗಿರ್ತೀಯ ಮಂಜು ನೀನು ಡೆಲಿವರಿ ತನಕ ಅಂತ. ಹೋಗುತ್ತೆ ನಿನಗಿನ್ನ ಪುನಃ ಎಲ್ಲನೂ ಫಸ್ಟಿಂದ ಹೇಳ್ಬೇಕಾ ನಾನು? ಓಕೆ ಬಿಡು, ತಿಂದೆ ಅಷ್ಟೇ ಅಂತೀಯಾ? ಅವರಿಗೂ ನಿದ್ದೆ ಸರಿ ಹೋಗಿಲ್ಲ. ನೆನ್ನೆ ನೈಟು ಸುಮಾರು ಹೊತ್ತು ನನ್ನ ಜೊತೆಲೇ ಕೂರಿಸ್ಕೊಬಿಟ್ಟಿದ್ನಲ್ಲ, ಹಂಗಾಗಿ ಇನ್ನೂ ಆಗಲ್ಲ. ಇನ್ನು ಇಷ್ಟು ದಿನ ನಮ್ಮಮ್ಮ ಬರ್ತೀನಿ ಅಂದ್ರೂ ನಾನು ಬೇಡ ಅಂತ ಇದೆ. ಅಲ್ಲಿ ನನಗೆ ಊರಲ್ಲಿ ನಮ್ಮ ಅಕ್ಕಂಗೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಇಲ್ಲಿ ಹೆಂಗೆ ಎನಿವೇಸ್ ಮ್ಯಾನೇಜ್ ಆಗುತ್ತೆ. ನಮಗೆ ಒಂದಲ್ಲ ಒಂದು ಆಪ್ಷನ್ ಇರುತ್ತೆ. ಸಾಧ್ಯ ಆದರೆ ಕುಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪಾರ್ಸಲ್ ತರೋದು ಅಂದ್ಕೊಂಡು ಇಷ್ಟು ದಿನ ಬೇಡ ಅಂತ ಇದೆ. ಯಾಕೆಂದ್ರೆ ಮ್ಯಾನೇಜಬಲ್ ಇತ್ತು, ಆರಾಮಾಗಿ ಮ್ಯಾನೇಜು ಮಾಡ್ತಾಯಿದ್ದೆ ಇಷ್ಟು ದಿನ. ಬಟ್ ಈಗ 1 week 10 days ಈಚೆಗೆ ತುಂಬ ಕಷ್ಟ ಆಗ್ತಾಯಿದೆ. ನೆನ್ನೆಯಿಂದ ಅಂತೂ ಇಂಪಾಸಿಬಲ್ ಅನ್ನಿಸ್ಬಿಡ್ತಾ ಇದೆ ನನಗೆ. ಆಗ್ತಾನೇ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಎದ್ದೋಳು, ಬೆರಳುಗಳು ಮೂಮೆಂಟ್ಸೇ ನನಗೆ ಕಷ್ಟ ಆಗ್ತಾಯಿದೆ. ನಾನು ಕೊನೆಗೆ ತರಿಸ್ಕೊಂಡು ತಿಂದಿದ್ದಾಯ್ತು. ಹಿಂಗೆ ಪರಿಸ್ಥಿತಿಗಳು ಹಿಂಗೆ ಆಗ್ತಾಯಿದೆ. ಹೆಂಗಿರ್ತೀನಿ ಫಂಕ್ಷನ್ ದಿನ ಅಂತ ಅನ್ನಕ್ಕೆ ಸ್ಟಾರ್ಟ್ ಆಗೋಗಿದೆ ಈಗ ನನಗೆ. ಏನು ಮಾಡೋಕ್ಕಾಗತ್ತೆ, ಯಾರು ಮೇಡ್ ಇಟ್ಕೋಬೇಕು ಅಷ್ಟೇ. ಅಮ್ಮ ಬರ್ತಾರೆ. ಹಿಂಗಾಗಿದೆ. ನಮ್ಮ ಅಮ್ಮಂಗೂ ಪಾಪ ಹಿಂಸೆ ಆಗೋಗಿದೆ. ಅವ್ರಿಗೆ ಇಲ್ಲಿ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ. ನಾನು ಬರೋಕ್ಕೆ ಅಲೋ ಮಾಡ್ತಿರ್ಲಿಲ್ಲ ಇಷ್ಟು ದಿನ. ನನಗೆ ನಮ್ಮ ಅಪ್ಪಂದೇ ಯೋಚನೆ, ಏನರ ಜೊತೆ ಬೇಕಾದ್ರೂ ಕಾಂಪ್ರಮೈಸ್ ಮಾಡ್ಕೊತೀನಿ. ಬಟ್ ನಮ್ಮ ಅಪ್ಪಂದು ಹೆಲ್ತು, ನಮ್ಮ ಅಪ್ಪಂಗೆ ಫುಡ್ಡು ಅಂತ ಬಂದರೆ ನಾನೇ ಅಲ್ಲ, ನಮ್ಮ ಮನೇಲಿ ನಾವು ಯಾರು ಮಕ್ಳುಗಳೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗಲ್ಲ ಅದ್ರ ಜೊತೆ. ಫಸ್ಟ್ ನಮ್ಮ ಅಪ್ಪನ ಕಂಫರ್ಟ್ ನೋಡ್ತೀವಿ ನಾವು. ಸೊ ಹಂಗಾಗಿ ಅವ್ರಿಗೆ ಹೋಟೆಲಲ್ಲಿ ಹೊರಗಡೆ ತಿಂದು ಅಭ್ಯಾಸನೂ ಇಲ್ಲ, ಅವ್ರು ತಿನ್ನೋದು ಇಲ್ಲ. 1 time ತಿನ್ಬೋದು ಅಷ್ಟೇ ಅವರು. ಅದಕ್ಕೆ ಈ ಸರಿ ಇನ್ನೇನು ಫಂಕ್ಷನಿಗೆ ಬಂದಮೇಲೆ ಇನ್ನು ಹೋಗಲ್ಲ ಅಂತ ಕಂಡೀಷನ್ ಹಾಕೋರೆ. ಇನ್ನು ನೀನೆಲ್ಲ ಜಾಸ್ತಿ ಡ್ರಾಮಾಗಳೆಲ್ಲ ಆಡೋಂಗಿಲ್ಲ, ಇನ್ನು ಡೆಲಿವರಿ ತನಕನೂ ನಾನು ಅಲ್ಲೇ ಇರೋದು ಅಂತ. ಓಕೆ ಅಂತ ನಾನು ಅಗ್ರಿ ಮಾಡಿದ್ದೀನಿ. ನೋಡೋಣ, ಹಿಂಗೆ ಆಗ್ತಾಯಿದೆ ಒಟ್ಟಿನಲ್ಲಿ ನನಗೆ. ಹಂಗಾಗಿ ಏನಕ್ಕೂ
ಮೂಡೇ ಇಲ್ಲ. ನೆನ್ನೆಯಿಂದ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿದೆ ನನಗೆ. ಇನ್ನು ಫಂಕ್ಷನ್ ತನಕ ಬಿಡ್ಬೇಕು, ನಾವು ಅಮ್ಮನ ಅದಕ್ಕಿಂತ ಮೊದಲೇ ಕರೆಸ್ಕೊಬಿಡ್ಲ ಅಂತ ಅನ್ನಿಸ್ತಾ ಇದೆ. ಹಂಗೆ ಆಗ್ತಾಯಿದೆ ನನಗೆ. ಬರ್ತಾರೆ, ಇನ್ನೊಂದು 3 days ಇದೆ ಫಂಕ್ಷನ್ ಅಂದಾಗ ಬರೋದು ಅನ್ನೋ ಪ್ಲ್ಯಾನ್ ಇದೆ ಎಲ್ರದೂ. ಬಟ್ ಅದೇನೇನು ಇನ್ನೊಂದು 2-3 days ಆಮೇಲೆ ಎಲ್ಲ ಇಲ್ಲೇ ಇರ್ತಾರೆ. ಇನ್ನೊಂದು 2-3 days ಹೆಂಗಾದರೂ ಮ್ಯಾನೇಜ್ ಮಾಡಬೇಕು. ತೀರಾ ಮಟ್ಟ ಆಗಲೇ ಇಲ್ಲ ಅಂದರೆ ಫೋನ್ ಮಾಡಿ ಹೇಳ್ಬೇಕು, ನಾವು ಅಮ್ಮಂಗೆ ಆಗೋದೇ ಇಲ್ಲಮ್ಮ ಬಂದುಬಿಡು ನೀನು ಅಂತ. ಇಟ್ಸ್ ಹೈ ಟೈಮ್. ನಮ್ಮಮ್ಮ ಇವಾಗ ತುಂಬ ರಿಕ್ವೈರ್ಮೆಂಟ್ ಇದ್ದಾರೆ ನನಗೆ. ಫ್ರೂಟ್ಸ್ ತರೋಣ ಅಂದ್ಕೊಂಡು ಹೋಗಿದ್ವಿ. ಅಬ್ಬಾ ಏನು ಬಿಸಿಲು ಅಂತೀರ, ಇವತ್ತಂತೂ ಎಕ್ಸ್ಟ್ರೀಮ್ ಬಿಸಿಲಿದೆ ಹೊರಗಡೆ. ಅದಕ್ಕೆ ಏನೋ ತಡ್ಕೊಳಕ್ಕಾಗ್ತಾ ಇಲ್ಲ ಅಲ್ವಾ ಮನು? ಬೆಂದೋದಂಗೆ ಫೀಲ್ ಆಗಲಿಲ್ವಾ ನಿನಗೆ? ಭಯಂಕರ ಏನೋ ಗೊತ್ತಿಲ್ಲ, ಸಖತ್ತು ಒಂಥರ ತಲೆ ಜಿಮ್ ತಿರುಗುತ್ತೆ. ಹೌದು, ಬಿಗಿನಿಂಗಲ್ಲೇ ಹಿಂಗೆ ಇಲ್ಲ, ಇದೇ ಎಂಡಿಂಗಲ್ಲೇ ಜಾಸ್ತಿ ಉಳಿಯೋದು ಬಿಸಿಲು. ಏಪ್ರಿಲ್ಗೆ ಎಂಡಾಗಿ ಹೋಗುತ್ತೆ, ಮೋಸ್ಟ್ಲಿ ಬೇಗ ಎಂಡ್ ಆಗುತ್ತೆ. ಸರಿ, ಮಾನ್ಸೂನ್ ಬೇಗ ಸ್ಟಾರ್ಟ್ ಆಗುತ್ತೆ. ಒಳ್ಳೇದು. ಯಾವಾಗ ಎಂಡಿಂಗ್ ಬರುತ್ತಲ್ಲ ಅವಾಗ ಹ್ಯೂಮಿಡಿಟಿ ಜಾಸ್ತಿಯಾಗಿ ಬಿಸಿಲು ಜಾಸ್ತಿ ಆಗುತ್ತೆ, ತಡ್ಕೊಳಕ್ಕಾಗದಿರೋಷ್ಟು ಆಗುತ್ತಲ್ಲ. ಆಮೇಲೆ ಏನಾಗುತ್ತೆ, ಡೌನ್ ಪೋರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾರ್ಮಲ್ ಆಗ್ತಿದೆ, ಮಳೆ ಸ್ಟಾರ್ಟ್ ಆಗ್ತಿದೆ, ಬಿಸಿಲು. ಹೊರಗಡೆ ನೋಡೋಕ್ಕೂ ಸುಸ್ತಾಗ್ತೈತೆ ನನಗೆ. ಬಿಸಿಲು ಅನ್ನೋದು ಗೊತ್ತಿಲ್ಲ. 34 ಡಿಗ್ರಿ ಇದೆ. ಸ್ಟಮಕ್ ಅಪ್ಸೆಟ್ ಎಲ್ಲ ಜಾಸ್ತಿ ಆಗೋಗಿದ್ದಿ ಅಂತಲ್ಲ, ನಾನು ಇದರಲ್ಲಿ ನೋಡ್ತಾ ಇದ್ದೆ ನ್ಯೂಸಲ್ಲಿ 30% ಇನ್ಕ್ರೀಸ್ ಆಗಿದೆ ಅಂತ. ಸರಿ ಹೋಗಂಗಾರೆ, ಅಲ್ಲೇ ಎಳ್ನೀರು ನೋಡ್ಕೊಂಡು ಬಾ. ಬಾಯ್. ಫೋನ್ ಮಾಡಿ ಯಾವುದಕ್ಕೂ. ಹಾಂ, ಬಾಯ್. ಏನು ಕುಕ್ ಮಾಡೋದು ಬೇಡ. ಕೈ ನೋವು ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ BP ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಟೆಸ್ಟ್ ಮಾಡಿಸ್ದೆ, ಒಂಚೂರು ಜಾಸ್ತಿ ಆಗಿದೆ BP. ಅದು ಕೈ ನೋವು ಆದಾಗಲೇ ಅಂದ್ಕೊಂಡೆ ಪೇಯ್ನಿಗೆ ವೇರಿಯೇಷನ್ ಆಗಿರುತ್ತೆ. ಅದಕ್ಕೆ ಮನು ಅಂದರು, ಬಾ ಒಂದ್ಸರಿ ಬಿಸಿಲು ಜಾಸ್ತಿ ಇದೆ, ತುಂಬ ಕೈ ನೋವು ಅಂತೀಯ, ಒಂದ್ಸರಿ BP ಟೆಸ್ಟ್ ಮಾಡಿಸ್ಬಿಡೋಣ. ಕೈ ಬೇರೆ ಜಾಸ್ತಿ ಸ್ವೆಲ್ಲಿಂಗ್ ಬಂದಿದೆ ಅಲ್ಲ ಇದು ಅಂದ್ಕೊಂಡು. ಆ್ಯಸ್ ಎಕ್ಸ್ಪೆಕ್ಟೆಡು ತುಂಬ ಇಲ್ಲ, ಒಂದು ಸ್ಲೈಟಾಗಿ ಜಾಸ್ತಿ ಇದೆ, ರೆಸ್ಟ್ ಮಾಡಿ ಅಂತಂದರು. ಅದಕ್ಕೆ ಮನು ಯಾವ ಕುಕ್ಕಿಂಗು ಬೇಡ, ಏನು ಬೇಡ, ಇವತ್ತು ಕಂಪ್ಲೀಟ್ ರೆಸ್ಟ್ ಮಾಡು ನೀನು. ಊಟ ಪಾರ್ಸಲ್ ತಂದುಬಿಡ್ತೀನಿ ಅಂದ್ಕೊಂಡು. ಇವತ್ತು ಸಂಡೇ, ನಮ್ಮ ಏರಿಯಾದಲ್ಲಿ ಅದೊಂದು ಪ್ರಾಬ್ಲಮ್ಮು. ಸಂಡೇ ಲಂಚ್ ಸಿಗೋದು ಕಷ್ಟ. ಶಾಂತಿ ಸಾಗರಲ್ಲಿ 3 times ಸಿಗೋದು, ಬಟ್ ಶಾಂತಿ ಸಾಗರು ರಿನೋವೇಷನ್ಗೆ ಹಾಕೋಬಿಟ್ಟಿದ್ದಾರೆ. ಏನು ಡಿಕ್ಕಿಲಿ. ಸರಿ ಬಾಯ್. ನೋಡು, ಫೋನ್ ಮಾಡಿ ಇದೆಯಾ ಇಲ್ವಾ ಅಂತ. ಬಾಯ್. ಜೊತೆಗೆ ಎಳ್ನೀರು ತಗೊಂಡು ಬರಪ್ಪ ಅಂತ ಹೇಳಿದ್ದೀನಿ. ಎಳ್ನೀರೆಲ್ಲ ಖಾಲಿ ಆಯ್ತಲ್ಲ, ಕುಡಿಲೇಬೇಕು ಇವಾಗ ಎಳ್ನೀರು. ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಯೂಶ್ವಲಿ ಸ್ವೆಟ್ಟಿಂಗ್ ಎಲ್ಲ ಆಗ್ತಿರ್ಲಿಲ್ಲ, ಇವತ್ತೇ ಸ್ವೆಟ್ ಆಗ್ತಾ ಇರೋದು. ಮೇ ಬಿ ಅದು ಬಿಸಿಲಿಗೆ ಹೋಗಿ ಬಂದಲ್ಲ ಅದಕ್ಕೂ ಫುಲ್ಲು ಒಂಥರ ಎನರ್ಜಿ ಡ್ರಾಪ್ ಆದಂಗೆ ಆಗೋಗ್ಬಿಡ್ತು. ಫುಲ್ ಸುಸ್ತಾಗೋಯ್ತು. ಮನುಗೆ ಅಂತ ಇದೆ, ನನಗೆ ಗಾಡೀಲಿ ಕೂತ್ಕೊಂಡೆ ಆಗ್ತಾಯಿಲ್ಲ. ಮನು ಫಸ್ಟ್ ಮನೆಗೆ ಬಿಟ್ಬಿಡು ನನ್ನನ್ನು, ಹೋಗಿ ಜೋರಾಗಿ ಫ್ಯಾನ್ ಹಾಕೊಂಡು ಕೂತ್ಕೊಬಿಡ್ಬೇಕು ನಾನು ಅಂತ. ಹೋಗಿ ಫಸ್ಟ್ ಇವಾಗ ನೀರು ಕುಡಿತೀನಿ. ಅದಕ್ಕಿಂತ ಮೊದಲು ತಣ್ಣಗೆ ಚಿಲ್ಡ್ ವಾಟರ್ ಕುಡಿಬೇಕು ಅನ್ನಿಸ್ತಾ ಇದೆ, ಬಟ್ ಕುಡಿಯೋಂಗಿಲ್ವೇ ಚಿಲ್ಡ್ ವಾಟರ್. ಏನಾದ್ರು ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಟ್ರೆ ಮೇಲೆ ಬೇಡಪ್ಪ, ರಿಸ್ಕೇ ಬೇಡ, ನಾರ್ಮಲ್ ವಾಟರೇ ಕುಡಿಯೋಣ. ಮನು ನನಗೆ ಹೇಳ್ತಾ ಇರ್ತಾರೆ, ಆನ್ಲೈನಲ್ಲಿ ಅದು ಆರ್ಡ್ರ್ ಮಾಡ್ತಾಳೆ, ಇದು ಆರ್ಡ್ರ್ ಮಾಡ್ತಾಳೆ, ಇದೆಲ್ಲ ಏನದು ಯೂಸ್ಲೆಸ್ ಪ್ರಾಡಕ್ಟ್ಗಳನ್ನೆಲ್ಲ ಆರ್ಡ್ರ್ ಮಾಡ್ಕೊಂತೀಯಾ ಅಂತ. ಅವರು ಮೊನ್ನೆ ಹೇಳ್ತಾಯಿದ್ರು ನೋಡಿ, ನಂದು ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ ಆಫ್ಟರ್ ಎ ಲಾಂಗು, ಗ್ಯಾಜೆಟ್. ಅವ್ರು ಆರ್ಡ್ರ್ ಮಾಡೋರು ಅದೇ ಮಾಡೋದು, ಗ್ಯಾಜೆಟ್ ರಿಲೇಟೆಡ್ ಏನಾದರೂ ಮಾಡಿರ್ತಾರೆ, ಸ್ಪೇರ್ಸೋ ಗ್ಯಾಜೆಟ್ಸೋ ಏನಾದ್ರೂ. ಸೊ ಈಗಲೂ ಅದನ್ನೇ ತರಿಸ್ಕೊಂಡು, ಮೊನ್ನೆ ಒಂದು ಬಂದಿತ್ತು, ಇದು ಹಾಗೆ ಇಟ್ಟಿದ್ವಿ, ಓಪನ್ ಮಾಡಿರಲಿಲ್ಲ. ಯಾಕೆಂದರೆ ಅದಕ್ಕೆ ಬೇಕಿರೋದು ಇನ್ನೊಂದು ಪ್ರಾಡಕ್ಟ್ ಬರಬೇಕಿತ್ತು ಟೆಸ್ಟ್ ಮಾಡೋದಕ್ಕೆ. ಇದು ಇವಾಗ ಬಂತು. ಏನಪ್ಪ ಅದು? ಅಟ್ಯಾಚ್ಮೆಂಟ್. ಮೊಬೈಲ್ಗೆ ಅಟ್ಯಾಚ್ಮೆಂಟ್ ಅಂದರೆ ಅರ್ಥನೇ ನಾನು ಮೈಕ್ ಅಟ್ಯಾಚ್ಮೆಂಟ್. ಓಕೆ, ಹಂಗೆ ಹೇಳ್ಬೇಕು ನೀನು ಕ್ಲಿಯರಾಗಿ. ಇದು ಇಂಪಾರ್ಟೆಂಟ್. ನಮ್ಮ ಯಜಮಾನ್ರು ಏನು ಗೊತ್ತಾ, ಬಾಕಿ ಅಂತೆ ಮಾತಾಡ್ಬೇಕಾದ್ರೆ ಗಂಟ್ಲು ಹರ್ಕೊಂಡು ಮಾತಾಡ್ತಾರೆ. ಕ್ಯಾಮ್ರಾ ಮುಂದೆ ಬಂದಿಟ್ಕೆ ಇನ್ನೋಸೆಂಟ್ ಥರ ಮೆಲ್ಲಗೆ ಮಾತಾಡೋದು, ಗಂಟ್ಲಲ್ಲೇ ಮಾತಾಡೋದು. ನಾನು ಇನ್ನೋಸೆಂಟ್ ಯಾರು ಹೇಳಿದ್ರು? ರಗೇಡ್ ನಿಂತಾರಲ್ಲ, ಇಲ್ಲ ನಾವು ರಗೇಡೆ ಅಪ್ಪ, ನಾವು ಇರೋ ಸತ್ಯ ಒಪ್ಕೊಂತೀವಿ. ನಾವು ಒಳ್ಳೆಯವರು ತೀರಾ. ರಗೇಡ್ ಇರೋರು ಕೆಟ್ಟೋರಾ? ರಗೇಡಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನೀನು ಒಳ್ಳೆಯವಳಂತೂ ಅಲ್ಲ. ಹಂಗಾರೆ ಕೆಟ್ಟೋಳಾ? ಅದು ನಾನು ಹೇಳ್ಬೇಕಾಗಿಲ್ಲ. ಹಂಗೆ ನೋಡಿ, ಕೆಟ್ಟೋರಿಗೆ ಕೆಟ್ಟೋಳು ಈ ಮಂಜುಳ, ಒಳ್ಳೆಯವ್ರಿಗೆ ಒಳ್ಳೆಯವಳು. ಲೈಟ್ನಿಂಗು ಇದು ರಿಸೀವರಿಗೆ ಹಾಕೋದಿಕ್ಕೆ, ಮೈಕು ರಿಸೀವರಿಗೆ. ಅದು ಓಪನ್ ಮಾಡು, ಇಂಪಾರ್ಟೆಂಟೇ ಅದು. ಓಪನ್ ಮಾಡಪ್ಪ. ಇದೇ ಕಾಸ್ಟ್ಲಿದು. ಅರೆ ಕಾಸ್ಟ್ಲಿದವರೇ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಹೇಳ್ತಾ ಇರೋದು. ಓಪನ್ ದಿ ಬಾಕ್ಸ್. ಸೀಲ್ ಇದೆಯಾ ನೋಡ್ತಾ ಇದ್ದೀವಿ ಫಸ್ಟು. ಸೀಲ್ ಇದೆ, ಸೀಲ್ ಇದೆ, ಅದು ಇಂಪಾರ್ಟೆಂಟು. ಇದರಲ್ಲಿ ಯೂಶಲಿ ಸೀಲ್ ಟ್ಯಾಂಪರ್ ಮಾಡ್ಬಿಡ್ತಾರೆ.
ಹೌದು. ಆ್ಯಂಡ್ ಇದು ಇನ್ನೂ ಮಾರ್ಕೆಟಲ್ಲಿ ಅಷ್ಟು ಸಿಗ್ತಾ ಇಲ್ಲ, ಯಾರೋ ಒಬ್ರ ಹತ್ರ ಅಷ್ಟೇ ಸಿಗ್ತಾ ಇರೋದು ಅದು. ಆ್ಯಕ್ಚುಲಿ ಸೇಲ್ ಇಲ್ಲ ಇಂಡಿಯಾದಲ್ಲಿ, ಇವ್ರು ಯಾರೋ ಮಾರ್ತಿರೋನು ಇಲ್ಲಿಗಲ್ ಮಾಡ್ತಾರೆ. ಅಂದರೆ ಅವ್ರಿಗೆ ಇಲ್ಲೀಗಲ್ ಅಂದರೆ ಲೈಸೆನ್ಸ್ ಇರಲ್ವಾ ಅವ್ರಿಗೆ ಸೇಲ್ ಮಾಡೋಕ್ಕೆ? ಹಂಗಂತಲ್ಲ, ಅವನು ಡಿ ಜೆ ಪ್ರಾಡಕ್ಟ್ನ ಲಾಂಚೇ ಮಾಡಿರಲ್ಲ ಇಂಡಿಯಲ್ಲಿ, ಇವ್ರು ತರಿಸ್ಕೊಂಡು ದುಬೈಗೆ ಹಂಗೇಳು. ಇಲ್ಲಿಗಲ್ ಆಗಿ ಅಂದರೆ ನನಗೆ ಸಡನ್ ಭಯ ಆಗೋಯ್ತು. ಹಂಗಲ್ಲ, ಇಲ್ಲಿಗಲ್ ಅಂದರೆ ನೋಡಿ ಇಷ್ಟೇ ಇರೋದು ಮುಂದೆ ಏನಿಲ್ಲ, ಬರೀ ಡಬ್ಬ. ಆಯ್ತಾ? ಏನಂದರೆ ಅವರು ಇಲ್ಲಿ ಸಿಗಲ್ವಲ್ಲ, ಇದು ಎಷ್ಟೋ ಜನ ಕೇಳ್ತಾ ಇರ್ತಾರೆ ಇಂಡಿಯಾದಲ್ಲಿ. ಬಟ್ ಅದಕ್ಕೆ ಏನು ಮಾಡ್ತಾನೆ ಅವನು, ದುಬೈಗೆಯೋ ಇಲ್ಲ ಚೈನಾಯಿಂದನೋ ಇಲ್ಲಿಂದನೋ ತರಿಸ್ಕೊಂಡು ಸೇಲ್ ಮಾಡೋದು. ಒಂದಕ್ಕೆ 3 ಪ್ರೈಸ್ ಇಟ್ಕೊಂಡು. ಇದಿನ್ನೂ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ ಅಲ್ಲ? ಆಗಲ್ಲ ಇದು ಲಾಂಚ್. ಓ, ಬಟ್ ವರ್ಕ್ ಆಗತ್ತೆ. ಅದೇ ಗೊತ್ತಿಲ್ಲ, ಅದಕ್ಕೆ ಟೆಸ್ಟ್ ಮಾಡೋಕ್ಕೆ ಒಂದು. ಬಟ್ ರಿವ್ಯೂವಲ್ಲಿ ಬರ್ದಿದ್ರಲ್ಲ ಎಲ್ಲ ವರ್ಕ್ ಆಗತ್ತೆ ಚೆನ್ನಾಗಿ ಅಂತ. ಅಲ್ಲೆಲ್ಲ ಆಗಿದೆ, ಇಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ, ನೋಡಿ ಇಷ್ಟೇ ಪ್ರಾಡಕ್ಟ್. ಸೊ ಅದು ಪಿನ್ ಟೈಪ್ ಇದೆ, ಬಟ್ ನಮ್ಮದು ಐಫೋನು ಲೈಟ್ನಿಂಗ್ ಅಲ್ಲ, ಸೊ ಅದಕ್ಕೆ ಲೈಟ್ನಿಂಗ್ ಅಡಾಪ್ಟರ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಮೈಕ್ ರಿಸೀವರ್ ಅಷ್ಟೇ ಇದು. ಎನಿವೇಸ್ ಆಲ್ರೆಡಿ ಮೈಕ್ ಇದೆ ನಂದ, ಇಲ್ಲ ಐತೆ ತಗೋ. ನಮ್ಮ ಹತ್ರ ಸುಮಾರು ಮೈಕ್ ಇದೆ, ಬಟ್ ಯಾವತ್ತೂ ಅದನ್ನು ಯೂಸ್ ಮಾಡಿರಲಿಲ್ಲ. ಅದಕ್ಕೆ ಇನ್ಮೇಲೆ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರೆ ಅಂತ. ಯಾಕಂದ್ರೆ ಇವಾಗ ಇರೋ ಕ್ಯಾಮ್ರಾಗೆ ಇದು ಡೈರೆಕ್ಟಾಗಿ ಕನೆಕ್ಟ್ ಆಗ್ಬಿಡುತ್ತೆ, ಬಟ್ ಮೊಬೈಲಿಗೆ ಆಗಲ್ಲ. ಅದು ಇನ್ನೊಂದಿದೆ, ಸ್ಟಾರ್ಟಿಂಗಲ್ಲಿ ತರ್ಸ್ಕೊಂಡಿದ್ದು ಮೈಕು ಅಲ್ಲಿಟ್ಟಿದ್ದೀನಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಅದು. ಬಟ್ ಅದೇನಂದರೆ ರಿಸೀವರ್ ಸ್ವಲ್ಪ ದೊಡ್ಡದು, ಅದು ಒಂದು ಸ್ವಲ್ಪ ಇದು ಮಾಡುತ್ತೆ, ಇಂಟ್ರಪ್ಟ್ ಮಾಡುತ್ತೆ ಮೊಬೈಲಿಗೆ ಕನೆಕ್ಟ್ ಮಾಡಿ ತೆಗಿಯೋದಕ್ಕೆಲ್ಲ. ಸೊ ಟೆಸ್ಟ್ ಮಾಡ್ತಾ ಇದೆಯಾ? ಎಸ್, ಏನೂ ಆಗಲಿಲ್ಲ. ಮೈಕೆ ಆನ್ ಮಾಡ್ದಲ್ಲೇ ಏನಾಗುತ್ತೆ? ಫಸ್ಟ್ ಇದು ಕನೆಕ್ಟ್ ಆಗಬೇಕಲ್ಲ ಇದಕ್ಕೆ. ಹೌದಾ, ನೋಡೋದು ಚೆಕ್ ಮಾಡಿ ಹೆಂಗೆ ಕನೆಕ್ಟ್ ಮಾಡೋದು. ಏನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅನ್ಸುತ್ತೆ ನೋಡು. ಡಿ ಜೆ ಇದು ಗೊತ್ತಿಲ್ಲ. ಆಬ್ವಿಯಸ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ನೀನು. ಮತ್ತು ಅದಕ್ಕೆ ಕನೆಕ್ಟಿವಿಟಿ ಎಲ್ಲಿಂದ ಸಿಗಬೇಕು? ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅಲ್ಲಿ ಇದ್ರಲ್ಲಿ ನೋಡು, ಗೈಡೆನ್ಸಲ್ಲಿ ಅವನು ಇದು ಕೊಟ್ಟು ಹಿಂಗೆ ಹಾಕಿದ ತಕ್ಷಣ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಲಿಲ್ಲ ಅಂದರೆ ಇದ್ರದ್ದು ಪ್ರಾಬ್ಲಮ್, ಅಡಾಪ್ಟರ್. ಹೌದಾ, ಅಡಾಪ್ಟರ್ನ ಐಡೆಂಟಿಫೈ ಮಾಡಬೇಕು ಮೊಬೈಲು. ನನ್ನ ಫೋನಿಗೆ ಹಾಕಿ ನೋಡು. ನಿನ್ನ ಫೋನ್ಗೆ ಆಗಲಿಲ್ಲ, ನನ್ನ ಫೋನ್ಗೆ ಹಾಕಿದೆ, ಏನೂ ಬರಲಿಲ್ಲ. ನೋಡ್ತೀವಿ ತಡೀರಪ್ಪ, ಇಬ್ಬರು ಸೇರಿ ಚೆಕ್ ಮಾಡಿಬಿಟ್ಟು. ಊಟ ಆರ್ಡ್ರ್ ಮಾಡಿದ್ದೀವಿ ನಂದನಯಿಂದ, ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಪಕ್ಕದಲ್ಲೇ ಇರೋದು, ಆದರೂ ಎಷ್ಟು 40 ಮಿನಿಟ್ಸ್ ಅಲ್ವಾ ತೋರಿಸ್ತಾ ಇದ್ದಿದ್ದು? 10 ಮಿನಿಟ್ಸ್ ತೋರಿಸ್ತಾ ಇದ್ದೀವಿ. ಈಗ 10 ಮಿನಿಟ್ಸಾ? ಇಲ್ಲಿ ಸಂಡೇ ಅದೇ ಪ್ರಾಬ್ಲಮ್ಮು ನಮಗೆ, ವೆಜ್ ಹೋಟ್ಲುಗಳ್ದು. ಆವಾಗಲೇ ಹೇಳ್ತಾ ಇದ್ನಲ್ಲ. ಸೊ ಅದಕ್ಕೆ ಆಪ್ಷನ್ ಇಲ್ಲ, ಅಲ್ಲಿಂದನೇ ಆರ್ಡ್ರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಆ ಗ್ಯಾಪಲ್ಲಿ ಇದು ನೆನಪಾಯಿತು, ಸರಿ ಟೆಸ್ಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ. ಆಯ್ತಲ್ವಾ? ಇಲ್ಲಿ ಲೈಟ್ ಬಂದ್ಬಿಡುತ್ತೆ. ಓಕೆ, ತಡೀರಿ, ನಾವು ಒಂದು ಸರಿ ಕೈ ಹಾಕ್ಬಿಟ್ಟು ಟೆಸ್ಟ್ ಮಾಡಿಬಿಡ್ತೀವಿ. ನಮ್ಮ ಕೈಯಲ್ಲಿ ಏನಾದ್ರು ವರ್ಕ್ ಆಗುತ್ತಾ ನೋಡೋಣ. ಇದು ಇರುತ್ತೆ ಚಾನ್ಸ್. ಕವರು ಫುಲ್ ಒಳಗೆ ಹೋಗಲ್ಲ ಅದು. ಕರೆಕ್ಟ್. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಎ ಚಾನ್ಸ್. ಈಗ ಆಗಲಿಲ್ವಾ? ತಡೀರಪ್ಪ, ನಮ್ಮ ಹ್ಯಾಂಡ್ ಹಾಕಿದ್ರೇ ಅದು ವರ್ಕ್ ಆಗೋದು. ಬರ್ತೀನಿ ನಾನು. ನಾವು ನಮ್ಮ ಕೈ ಹಾಕಿದ್ರೆ ಕೆಲಸ ಮಾಡುತ್ತೇನೋ ಅದು ಅಂದ್ಕೊಂಡ್ವಿ. ಇಲ್ಲ, ಅಲ್ಲಿ ಪ್ರಾಬ್ಲಮ್ ಇರೋದು ಲೈಟ್ನಿಂಗ್ ಅಡಾಪ್ಟರ್ ತರಿಸಿದಾರಲ್ಲ ಐಫೋನ್ದು, ಅದು ವರ್ಕ್ ಆಗ್ತಾಯಿಲ್ಲ. ಅದನ್ನು ರಿಟರ್ನ್ ಮಾಡಿಬಿಟ್ಟು ಬೇರೆ ತಗೋಬೇಕು. ಇದು iPlanet ಸಿಗಲ್ವಾ ಅವು? ಸಿಗ್ತೈತೆ. ಹಂಗೆ ಮಾಡ್ಬೋದಲ್ಲ. ಐಫೋನ್ ನೀನೇ ಪ್ರಾಡಕ್ಟ್ ತಗೊಂಡ್ರೆ ಗೊತ್ತಲ್ಲ ಕಾಸ್ಟು. ಅಯ್ಯಪ್ಪ ಬೇಡ, ಹೋಗ್ಲಿ ಬಿಡಿ. ಇಲ್ಲ 4,500 ಇರ್ತೈತೆ. ಒಂದು ವೈಯರ್ಗೆ 4,000 ಇಸ್ಕೊಂಡು ಕಳಿಸ್ತಾರೆ. ಅದಕ್ಕೆ ಇದನ್ನು 250 ರೂಪೀಸ್ ಕೊಟ್ಟು ತರಿಸಿದ್ವಿ, ವರ್ಕ್ ಆಗ್ತಿಲ್ಲ. ಅದಕ್ಕೆ ನಮ್ದು ಐಫೋನ್ ವೈಯರ್ ಕಟ್ಟಾಗಿ ಕಿತ್ತೋಗಿದ್ರು, ಅದಕ್ಕೆ ಸೆಲ್ಲೋ ಟೇಪ್ ಹಾಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ ಅದರಲ್ಲಿ. ಅದೇ ಇದೆಷ್ಟು? ಇದು 120 ರೂಪೀಸಾ ನಾವು ಕೊಟ್ಟಿದ್ದು? 250ನಾ? ಅದು ರಿಟರ್ನು ಇದೆ, ಎಕ್ಸ್ಚೇಂಜು ಇದೆ. ಅದೇ ಐಫೋನ್ ತಗೊಬಿಡೋಣ. ಅದ್ರದ್ದು ಆಕ್ಸಸರೀಸ್ ಮಾತ್ರ ತಗೊಳಕ್ಕಾಗಲ್ಲಪ್ಪ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡತ್ತೆ, ಅಷ್ಟು ಪ್ರೈಸ್ ಇರುತ್ತೆ. ಫುಡ್ ಡೆಲಿವರಿ ಬಂತು, ನನಗೆ ಎದ್ದೋಗೋಕ್ಕೂ ಎನರ್ಜಿ ಇಲ್ಲ, ಅಷ್ಟು ಸುಸ್ತಾಗ್ತಾಯಿದೆ, ಹೊಟ್ಟೆ ಶೂ ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ. ಅದಕ್ಕೆ ಮನುನೇ ಕಳಿಸ್ದೆ, ನಾನು ಪ್ಲೇಟ್ಗೂ ನೀನೇ ಹಾಕಬೇಕು ಅಪ್ಪು ಅಂತ ಹೇಳಿ ಕಳಿಸಿದ್ದೀನಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅದೇನೋ ಅವ್ರು ಆ ಕವರೆಲ್ಲ ಬಿಚ್ಚಿ ಹಾಕೋದಕ್ಕೆ ಇದು ಮಾಡ್ತಾರೆ, ನೀನೇ ಹಾಕು ಮಂಜು ಅಂತ. ನೋಡೋಣ ಇವತ್ತು ಏನು ಮಾಡ್ತಾರೆ. ಎದಳಕ್ಕೆ ಆಗ್ತಾಯಿಲ್ಲ ಜಾಗದಿಂದ, ಸೆಟ್ಲಾಗ್ಬಿಟ್ಟಿದ್ದೀನಿ. ಟಿ ವಿ ಗ್ಲಾಸಲ್ಲಿ ನೋಡ್ಕೊತಾ ಇದ್ದೀನಿ, ಮನು ಎಲ್ಲಿ ಬರ್ತಾವ್ರೆ ಅಂತ. ಎಲ್ಲಿದ್ದೀಯಪ್ಪ? ಬಂತಾ? ಅವ್ರ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿರುತ್ತಲ್ಲ. ಸರ್ವ್ ಮಾಡ್ತೀಯಾ ಹೆಂಗೆ?
ಆಮೇಲೆ ಮಾಡಿ ಸರ್ವ್. ಆಯಿತು, ನಂಗೆ ಗೊತ್ತಿತ್ತು, ಅದನ್ನೇ ಹೇಳ್ತಾ ಇದ್ದೆ ನಾನು. ಮನು ಯಾವತ್ತೂ ಸರ್ವ್ ಮಾಡಲ್ಲ, ಈಗ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ. ತೊಗೊಂಡು ಬಾ, ನಾನೇ ಇಲ್ಲೇ ಮಾಡ್ತೀನಿ. ಓಕೆ. ಹಾಗೆ ಇನ್ನು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಶಾಪಿಂಗ್ ಒಂದು ದಿನದಲ್ಲಿ ಮುಗ್ದೋಯ್ತು. ನಮ್ಮ ಯಜಮಾನ್ರು ಶಾಪಿಂಗಿಗೆ ಒಂದು ವಾರಗಟ್ಟಲೆ ಓಡಾಡ್ತಾ ಇದ್ದೀವಿ. ಯಾಕೆಂದರೆ ಅವ್ರದ್ದು ಒಂದೊಂದು ಐಟಮ್ ಒಂದೊಂದು ಅಂಗಡಿಲಿ ತಗೊಳ್ಳೋದು, ನಮ್ಮ ಥರ ಅಲ್ಲ. ನೀವು ಒಂದೇ ಫುಲ್ ಬಾಡಿ ಒಂದೇ ಐಟಮ್ ಆಗಬೇಕು. ಒಂದು ಬಾಡಿನ 3-4 ಐಟಮ್ ಹಾಕೋದು ಹಂಗೆ. ಆಬ್ವಿಯಸ್ಲಿ ಆದ್ರೆ ಹೇಳೋದು ಹೆಣ್ಮಕ್ಳು ರೆಡಿ ಆಗೋದು ಲೇಟು ಹೌದು, ಅದೊಂದು ಶೂ ಅಂತ. ಸೊ ಇವಾಗ ಅದು ಲಾಸ್ಟ್ ಟೈಮ್ ಒಂದು ಶರ್ಟ್ ಬುಕ್ ಮಾಡಿ ಬಂದಿದ್ವಲ್ಲ, ಅದು ಇನ್ನೂ ಫೋನೇ ಮಾಡಿಲ್ಲ. ನೆನ್ನೆ ಫೋನ್ ಮಾಡಿ ಕೇಳಿದಾಗ ಇವತ್ತು ಬರುತ್ತೆ ಅಂತ ಹೇಳಿದರು. ಎನಿವೇಸ್ ಆ ಕಡೆನೇ ಬೇರೆ ಶಾಪಿಂಗು ಇದೆ, ಇನ್ನು ಇವ್ರದ್ದು ಜೀನ್ಸ್ಗಳು, ಶರ್ಟು ಎಲ್ಲ ಇದೆ. ಸೊ ಅದನ್ನೆಲ್ಲ ತಗೊಂಡು ಅದನ್ನು ವಿಚಾರಿಸ್ಕೊಂಡು ಬಂದಿದ್ರೆ ಇಸ್ಕೊಂಡು ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ಹೊರಡೋಣ, ಇನ್ನೇನು ಅದೇ ಕೆಲಸ ವೀಕೆಂಡ್ ಬತ್ತು ಅಂದರೆ. ಬಟ್ ಇವತ್ತು ಕಂಪ್ಲೀಟ್ ಮಾಡಿಬಿಡ್ತೀವಲ್ವ ಮನು? ಇವತ್ತು ಲಾಸ್ಟ್. ಇನ್ನೇನು ಹೊರ್ಗಡೆ ಹೋಗೋ ಅಂಥದ್ದು ಇನ್ನೇನು ಇಟ್ಕೊಳ್ಳಲ್ಲ. ಇವತ್ತು ಮುಗಿಸ್ಕೊಂಡು ಬಂದು ಸೆಟ್ಲ್ ಆಗಿಬಿಟ್ರೆ ಅಷ್ಟೇ. ಯಾಕೆಂದರೆ ಇವಾಗಲೇ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದೀನಿ ನಾನು ಫುಲ್ಲು. ಬರ್ತಾ ಶಾಪಿಂಗ್ ಹೋಗ್ತಿದ್ವಲ್ಲ, ಈ ಗಿಡ ಮರ ನೋಡಿದೆ, ಹೂವು ಮತ್ತು ಬ್ಯೂಟಿಫುಲ್ ಇದೆ ನೋಡಿ. ಇದು ಫುಲ್ಲು ಒಂಥರ ಪಿಂಕ್ 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 ಆರೆಂಜ್. ಅದು ಬಾ 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 ಆರೆಂಜ್ ಫೀಲಿಂಗ್ ಕೊಡ್ತಾ ಇದೆ, ಸಗದಾಗಿದೆ. ಬಟ್ ಇದು ಇದೇ ಹೋಗ್ಬಿಡತ್ತಂತ ಬೆಲ್ಲಿ. ಬೆಲ್ಲಿನೇ ಕವರ್ ಆಗಿ ಹೋಗತ್ತ ಅಂತ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.